ಧರ್ಮಸೇನ ಅವರೇ, ಈಗ ಒಂದಷ್ಟು ಜನ ಒಕ್ಕಲಿಗ ಸಮುದಾಯದ ನಾಯಕರುಗಳು ಏನಿದ್ದಾರೆ ದೆಹಲಿಗೆ ಹೋಗಿದ್ರು. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಬೇಕು ಅಂತ ಹೋಗಿದ್ರು, ಭೇಟಿ ಮಾಡಿದ್ರು. ಮಲ್ಲಿಕಾರ್ಜುನ ಖರ್ಗೆ ಅವರು ಅದಕ್ಕೆ ರಿಯಾಕ್ಟ್ ಮಾಡಿದ್ದು ಆಗಿದೆ. ಈಗ ಅವ್ರು ಇವತ್ತು ಇಲ್ಲಿಗೆ ಬರೋದು ಕೂಡ ಇದೆ. ಅದಕ್ಕಿಂತ ಮುಂಚೆ ನಾನು ನಿಮ್ಮ ಹತ್ರ ಮಾತಾಡೋಕ್ಕಿಂತ ಮುಂಚೆ ಒಂದು ಅಪ್ಡೇಟ್ ಇದೆ, ಅದನ್ನ ನೋಡ್ಕೊಂಡು ಬಂದ್ಬಿಡ್ತೀನಿ. ಪ್ರಶ್ನೆಗಳಿದಾವೆ, ನಮಗೆ ತುಂಬಾ ಪ್ರಶ್ನೆಗಳಿದಾವೆ ನಿಮ್ಮನ್ನು ಕೇಳಬೇಕು ಅಂತ. ಪವರ್ ಗೇಮ್ನಲ್ಲೇ ಎಲ್ಲ ಶಾಸಕರು ಮತ್ತು ಸಚಿವರು ಬ್ಯುಸಿ ಆಗ್ಬಿಟ್ರೆ ರಾಜ್ಯ ನೋಡೋರು ಯಾರು? ರಾಜ್ಯದಲ್ಲಿ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಕೇಳೋರೇ ಇಲ್ಲ. ಅಧಿಕಾರಿಗಳಿಗೆ ಬಿಟ್ಬಿಡಿ, ರಾಜ್ಯ ನಡೆಸ್ಕೊಳ್ಳಿ ಅಂತ ಅವರೇ ನಡೆಸ್ಕೊಳ್ತಾರೆ. ರಾಜಧಾನಿಯಲ್ಲಿ ಕಸ ಮತ್ತು ರಸ್ತೆ ಗುಂಡಿ ಸಮಸ್ಯೆಗೆ ಕೊನೆ ಅನ್ನೋದೇ ಇಲ್ಲ. ರಾಜ್ಯದ ಎಲ್ಲ ಕಡೆ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಮಾತಿಲ್ಲ, ಕಥೆ ಇಲ್ಲ. ಉದ್ಯೋಗ ಸೃಷ್ಟಿ ಬಗ್ಗೆ ಯಾವುದೇ ನಿಗದಿತ ಯೋಜನೆಗಳಿಲ್ಲ. ಜನರ ಮೂಗಿಗೆ ಗ್ಯಾರಂಟಿ ತುಪ್ಪ ಸವರಿ ರಾಜ್ಯ ಸರ್ಕಾರ ಆಟ ಆಡ್ತಾ ಇದೆ. ಈ ಗ್ಯಾರಂಟಿ ಬಗ್ಗೆ ಮಾತಾಡ್ತಾ ಇರೋದು ಒಂದು ಬಿಟ್ರೆ ಇನ್ಯಾವುದೇ ಅಂತ ಮೇಜರ್ ಡೆವಲಪ್ಮೆಂಟಲ್ ವರ್ಕ್ಗಳು ಅಥವಾ ಪ್ರಾಜೆಕ್ಟ್ಗಳು ಇಲ್ಲ. ಮಹಿಳೆಯರಿಗೆ ಉಚಿತ ಬಸ್ಸು, ಉಚಿತ ವಿದ್ಯುತ್ ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ರಿ. 2,000 ರೂಪಾಯಿ ಗೃಹಲಕ್ಷ್ಮಿ, ವಿದ್ಯಾನಿಧಿ ಗ್ಯಾರಂಟಿ ಅಂತೂ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ತರ ಆಗೋಗಿದೆ. ಹೀಗಾದ್ರೆ ಶಾಸಕರು ಸಚಿವರ ಮಾತನ್ನ ಅಧಿಕಾರಿಗಳು ಕೇಳ್ತಾರ? ರಾಜ್ಯದಲ್ಲಿ ಸಾಮಾನ್ಯ ಜನರ ಪಾಡೇನ್ರಿ ಆಗ್ಬೇಕು, ರಾಜ್ಯದ ಅಭಿವೃದ್ಧಿ ಗತಿ ಏನಾಗಬೇಕು? ಕೇಂದ್ರ ಸರ್ಕಾರ ದುಡ್ಡು ಕೊಡ್ತಾ ಇಲ್ಲ, ಅದಕ್ಕೆ ಟ್ಯಾಕ್ಸ್ ಏರಿಸ್ತಾ ಇದೀವಿ ಅಂತ ಎಲ್ಲಾದ್ರಲ್ಲೂ ತೆರಿಗೆ ಏರಿಸಿದ್ರಿ. ಹಣನೆಲ್ಲ ತಗೊಂಡೋಗಿ ಸುಮಾರು 52,000 ಕೋಟಿ ರೂಪಾಯಿ ಗ್ಯಾರಂಟಿಗೆ ತಗೊಂಡೋಗಿ ಸುರಿದ್ರಿ. ಅದು ಕೂಡ ಇವಾಗ ಒಂದಷ್ಟು ಉಪಯೋಗಕ್ಕೆ ಬರ್ತಾ ಇದೆ, ಒಂದಷ್ಟು ಉಪಯೋಗಕ್ಕೆ ಬರ್ತಾ ಇಲ್ಲ. ಕೆಲವು ಕಡೆ ರೀಚ್ ಆಗ್ತಿದೆ, ಕೆಲವು ಕಡೆ ರೀಚ್ ಆಗ್ತಿಲ್ಲ. ಗ್ಯಾರಂಟಿಗಳನ್ನ ನಂಬ್ಕೊಂಡು ಮತ ಹಾಕಿದಂತ ಮತದಾರರು ಇವತ್ತು ನಿಮ್ಮ ಯಾವ ಗ್ಯಾರಂಟಿಗಳು ಬೇಡ, ಬೆಲೆ ಕಡಿಮೆ ಮಾಡಿ ನಮ್ಮ ಬದುಕನ್ನು ನಾವು ನೋಡ್ಕೊಳ್ತೀವಿ ಅಂತ ಹೇಳೋ ಮಟ್ಟಕ್ಕೆ ಬಂದು ನಿಂತ್ಕೊಂಡಿದ್ದಾರೆ. ಎಸ್, ಧರ್ಮಸೇನ ಅವ್ರ ಹತ್ರ ಮಾತನಾಡ್ತೀನಿ. ಧರ್ಮಸೇನ ಅವರೇ, ನೀವು ಏನೇ ಸಮಜಾಯಿಷಿ ಕೊಟ್ಕೊಳ್ಳಿ, ನನಗೇನೂ ಬೇಜಾರಿಲ್ಲ. ಡೆವಲಪ್ಮೆಂಟಲ್ ವರ್ಕ್ ನಡೆದಿದೆ, ಅದಾಗಿದೆ, ಇದಾಗಿದೆ, ಕಾಮಗಾರಿ ಆಗಿದೆ, ಗ್ಯಾರಂಟಿ ಅದ್ಭುತವಾಗಿ ಜಾರಿಯಾಗಿದೆ. ಏನಾದರೂ ಸಮಜಾಯಿಷಿ ಕಟ್ಕೊಳ್ಳಿ ಸರ್, ನನಗೆ ನಿಮ್ಮ ಪಕ್ಷಕ್ಕೆ ಬರುವಾಗ ನೀವು ಮಾತಾಡೋದಕ್ಕೆ ನನಗೇನೂ ಬೇಜಾರಿಲ್ಲ. ಆದರೆ ಅದು ಎಷ್ಟು ಮಟ್ಟಿಗೆ ಆಗಿದೆ ಆಗಿಲ್ಲ ಅನ್ನೋದು ರಾಜ್ಯದ ಜನರಿಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಸ್ಟ್ಯಾಟಿಸ್ಟಿಕ್ಸ್ ಕೂಡ ಅದನ್ನ ಯಾರು ಏನು ತಿದ್ದಕ್ಕೂ ಆಗಲ್ಲ. ಇದೆಲ್ಲದರ ನಡುವೆ ಡೆಲ್ಲಿಗೆ ಒಂದು ಟೀಮ್ ಹೋಗಿದೆ, ಸಿದ್ದರಾಮಯ್ಯ ಅವ್ರ ಜೊತೆ ಒಂದು ಟೀಮು, ಈ ಡಿ.ಕೆ. ಶಿವಕುಮಾರ್ ಅವ್ರ ಮನೇಲಿ ಕೂತ್ಕೊಂಡು ಒಂದಷ್ಟು ವಿಚಾರಗಳನ್ನ ಮಾತಾಡಿದ್ರಲ್ಲ, ಇವತ್ತು ಸ್ಟೇಟ್ಮೆಂಟ್ಗಳನ್ನ ಕೊಟ್ರಲ್ಲ. ಐ ವಿಶ್ ಹಿಮ್ ಆಲ್ ದ ಬೆಸ್ಟ್ ಅಂತ ಹೇಳಿದ್ರು ಸಿಎಂಗೆ. ಇದೆಲ್ಲ ಡೆವಲಪ್ಮೆಂಟ್ಗಳ ಬಗ್ಗೆ ಆನೆಸ್ಟ್ ಆಗಿ ಹೇಳಿ, ಆರ್ ಯು ಹ್ಯಾಪಿ ವಿತ್ ದೀಸ್ ಡೆವಲಪ್ಮೆಂಟ್ಸ್? ಅಲ್ಲಲ್ಲ, ಒಂದ್ ಸೆಕೆಂಡ್ ನಿಮ್ಗೆ ಹೇಳ್ತೀನಿ. ಒಂದು ಸಮರ್ಥವಾದಂತ ವಿರೋಧ ಪಕ್ಷಗಳೇ ಇಲ್ವಲ್ಲ ಮೇಡಮ್. ಆ ವಿರೋಧ ಪಕ್ಷಗಳು ಇಲ್ಲ ಅಂದಾಗ ಬಿಡಿ ಸರ್, ಅದಕ್ಕೆ ಅವರು ಮೂಲೆ ಕೂರಿಸಿದ್ದಾರೆ. ನಿಮ್ಮ ಆಡಳಿತದ ಪಕ್ಷದ ಬಗ್ಗೆ ಮಾತಾಡೋಣ ಈಗ. ಹೇಳಿ, ನೀವು ಖುಷಿ ಪಡ್ಬೇಕು, ಯು ಶುಡ್ ಬಿ ಹ್ಯಾಪಿ. ಯಾಕೆ ಇಷ್ಟೊಂದು ಬೇಜಾರ್ ಮಾಡ್ಕೊತಾ ಇದೀರಿ? ವಿಚಾರ ಹೇಳ್ತೀನಿ ಕೇಳಿ. ಒಂದು ಜನಾಭಿಪ್ರಾಯಗಳನ್ನ ಮೂಡಿಸ್ರಿ ಫಸ್ಟ್. ನೀವು ಕೂತ್ಕೊಂಡು ಟಿವಿಲಿ ನೀವು ಮಾತಾಡೋದು ಒಂದು ಮೆಣಸು. ನಾನೇ ಕೂತ್ಕೊಂಡು ಮಾತಾಡ್ಬೇಕು, ಇನ್ನ ನೀವು ಬಂದ್ ಮಾತಾಡ್ತೀರಾ? ನಾನೇ ಕೂತ್ಕೊಂಡು ಮಾತಾಡ್ಬೇಕು, ಕೆಲಸ ಅದು. ಒಂದು ಹೋರಾಟ ಮಾಡಿ ಮೇಡಮ್, ಒಂದು ಪಾದಯಾತ್ರೆ ಮಾಡಿ ಇಲ್ಲಿಂದ ಡೆಲ್ಲಿವರೆಗೂ. ನಮ್ಗೆ ನಿಮ್ ತರ ಹಣೆ ಬರ ಇಲ್ಲ ಸರ್, ನಿಮ್ ತರ ಹಣೆ ಬರ ಪಾದಯಾತ್ರೆ ಮಾಡ್ಬೇಕು ಅಂತೆಲ್ಲ. ಒಂದ್ ಕೆಲಸ ಮಾಡಿ, ಡೈಲಿ 5:30ಗೆ, ಒಂದ್ ನಿಮಿಷ ಧರ್ಮಸೇನ ಅವ್ರೆ, ಡೈಲಿ 5:30ಗೆ ಪವರ್ ಟಿವಿಯಲ್ಲಿ MLA ಮಾರ್ಕ್ಸ್ ಕಾರ್ಡ್ ಅಂತ ಒಂದು ಪ್ರೋಗ್ರಾಮ್ ಬರ್ತಾ ಇದೆ. ತಾವು ದಯವಿಟ್ಟು ಅದನ್ನ ನೋಡಿ, ನೀವು ಅದನ್ನ ನೋಡ್ಬಿಟ್ಟು ಮಾತಾಡಿ. ಜನಾಭಿಪ್ರಾಯ ಮೂಡಿಸುವಂತ ಕೆಲಸವನ್ನ ನಾವು ಕಳೆದ ಒಂದಷ್ಟು ತಿಂಗಳಿಂದ ಮಾಡ್ತಾನೇ ಇದೀವಿ ಸರ್. ಮಾತನಾಡೋದಕ್ಕೂ ಜನರು ನಿಮ್ ಹಿಂದೆ ಬಂದು ಬೆಂಬಲ ಕೊಡೋಕು ಬಹಳ ವ್ಯತ್ಯಾಸಗಳಿದೆ. ಈಗ ನೀವು ಹೇಳ್ತಾ ಎಲ್ಲ ಒಂಟಿ ಧ್ವನಿ ತರ ಆಗಿದೆ ನಿಮ್ದೆಲ್ಲಾರ್ದು. ನೀವು ಟಿವಿಯವರು ಮಾಡಿರ್ಬೋದು, ನೀವು ಜನಾಭಿಪ್ರಾಯ ನೀವು ಹೇಳಿದ ಕೆಲಸ ಎಲ್ಲ ಮಾಡ್ಕೊಡ್ತೀವಿ. ಏನ್ ಮಾಡಿರ್ಬೋದು ಹೇಳಿ ಧರ್ಮಸೇನ ಅವರು? ಈಗ ಎಲ್ಲವನ್ನು ಪತ್ರಕರ್ತರೆ ಮಾಡಬೇಕು ಅನ್ನೋದು ಹೆಂಗೆ? ಹೇಳಿ. ಒಂದ್ ನಿಮಿಷ, ನೆನ್ನೆನೂ ಸಿದ್ದರಾಮಯ್ಯ ಅವರು ಡಿ.ಕೆ. ಶಿವಕುಮಾರ್ ಜೊತೆನಲ್ಲಿ ಇದ್ರು ಅಲ್ವಾ? ಎಲ್ಲಿ ನಿಮ್ಮ ಅಶೋಕ್ ಅವರು ವಿಜೇಂದ್ರ ಎಲ್ಲಿ ಬಂದಿದ್ದಾರೆ ಒಂದ್ ದಿವಸ ಜೊತೆನಲ್ಲಿ? ವಿರೋಧ ಪಕ್ಷ ಸಂವಿಧಾನಾತ್ಮಕವಾಗಿ ಆಡಳಿತವನ್ನ ನಡೆಸಲ್ಲ ಸರ್. ನಾವೇನ್ ಮಾಡೋಣ ಹೇಳಿ? ಧರ್ಮಸೇನ ಸರ್, ಸರ್ ಪ್ಲೀಸ್ ಲಿಸನ್. ವಿರೋಧ ಪಕ್ಷ ಸಂವಿಧಾನಾತ್ಮಕವಾಗಿ ಆಡಳಿತ ನಡೆಸಲ್ಲ. ವಿರೋಧ ಪಕ್ಷ ನೀವು ಮಾಡ್ತಕ್ಕಂತ ಏನೇನ್ ತಪ್ಪುಗಳನ್ನು ಅದನ್ನ ಎತ್ತು ತೋರಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ. ಆದ್ರೆ ನೀವು ಆಡಳಿತದಲ್ಲಿರ್ತಕ್ಕಂಥವ್ರು ಮಾಡ್ತಿರ್ತಕ್ಕಂಥ ತಪ್ಪುಗಳು ನಿಮಗೆ ಗೊತ್ತಿರಬೇಕು. ನಾವ್ ಹೇಳ್ತಕ್ಕಂಥ ಜವಾಬ್ದಾರಿ ನಮ್ದು. ಆದ್ರೆ ವಿರೋಧ ಪಕ್ಷ ನಮ್ಮನ್ನು ಕೇಳ್ತಾ ಇಲ್ಲ, ನಾವ್ ಏನ್ ಬೇಕಾದ್ರೂ ಮಾಡ್ಬೋದು ಅಂತಕ್ಕಂಥ ಬಡತನವನ್ನ ದಯಮಾಡಿ
ಏನ್ ಬೇಜವಾಬ್ದಾರಿ ಅಲ್ಲಲ್ಲ, ನಾವು ಇರೋರಲ್ಲ, ನೀವು DK ಮಾಡ್ತಕ್ಕಂಥ ಶಿವಕುಮಾರ್ ಅವರು, ಪ್ರತಿಯೊಂದು ನೀವು ಮಾಡ್ತಕ್ಕಂಥ ಪ್ರತಿಯೊಂದು ನೋಡಿ, ಭ್ರಷ್ಟಾಚಾರದ ಇಬ್ರು ವಿರುದ್ಧವಾಗಿ senior ಹೋರಾಟ most ಮಾಡಿದ್ವಿ ನಾವು. ಜವಾಬ್ದಾರಿ ಪ್ರತಿಯೊಂದು ಅನಾಚಾರದ ವಿರುದ್ಧವಾಗಿ ಹೋರಾಟ ಮಾಡಿದ್ದೀವಿ. ರಾಜ್ಯದ ಜನ ಕಾಂಗ್ರೆಸ್ ವೋಟ್ ಅಲ್ಲ, ನೀವು ಹಾಕಿದ್ದಾರೆ. ಈ ರೀತಿ ನೀವು ಪದಯಾತ್ರೆ ಮಾಡಿ ಹಂಗಾದ್ರೆ ಇನ್ನೊಂದು ಮಾಡಿ ಹೋರಾಟ ಮಾಡಿ ಅಲ್ಲ, ಈ ನೀವು ಬಂಡತರ ಮಾಡಿ ಬಿಡಿ ಸರ್ ಸರ್, ಇದನ್ನ. ನೀವು ಪಾದಯಾತ್ರೆ ಮಾಡೋದು ನಾವು ನೀವು ಪಾದಯಾತ್ರೆ ಜನ ಮಾಡಿದ್ರೆ vote ನೀವು ಮಾತ್ರ ಹಾಕಿರೋದು ಮಾಡ್ಬಾರ್ದಂತಲ್ಲ. ನಿಮ್ಗೆ, ನಮ್ಗಲ್ಲ. ಅಲ್ಲಪ್ಪ, ಜನ ನೀವು vote ಪಕ್ಷಕ್ಕೆ ಹಾಕಿರೋದು ಏನು ನಿಮ್ಗೆ, ಮಾಡ್ತಿಲ್ಲ, ನಮ್ಗಲ್ಲ. ನಾನೇ ಹೇಳ್ಕೊಡ್ತಾ ಇದ್ದೀನಿ ಹಿಂಗೆಲ್ಲ ಮಾಡಿ ಅಂತ. ಅಲ್ಲ, ಅದ್ರ ನೀವು ಮಾಡಿದ್ರೆ ನೀವು ಏನು ಮಾಡಿದ್ರೆ? ಅವಶ್ಯಕತೆ ಇಲ್ಲ, ನಮಗೆ ಗೊತ್ತಿದೆ ವಿರೋಧ ಪಕ್ಷ ಯಾವ ರೀತಿ ನಡ್ಕೋಬೇಕಂತ ಹೇಳಿ. ಧರ್ಮ ನೀವು ಮಾಡ್ತಕ್ಕಂಥ ಅನಾಚಾರವನ್ನ ಬಿಡಿ, ನೀವು ಮಾಡ್ತಕ್ಕಂಥ ಭ್ರಷ್ಟಾಚಾರವನ್ನ ಬಿಡಿ, ನೀವು ಮಾಡ್ತಿರ್ತಕ್ಕಂಥ ಲೂಟಿಯನ್ನ ನಿಲ್ಲಿಸಿ, ರಾಜ್ಯವನ್ನ ಹಾಳು ಮಾಡಬೇಡಿ ದಯಮಾಡಿ. ವಿರೋಧ ಪಕ್ಷದಲ್ಲಿದ್ದಾಗ ಕಾಂಗ್ರೆಸ್ ಏನೇನು ಹೋರಾಟ ಮಾಡಿದೀವಿ ಒಂದ್ಸರಿ ತೆಗೆದು ಪುಸ್ತಕ ಸರ್, ಅದು ಅದು ನಿಮ್ಗೆ ನಿಮ್ ಸಂಬಂಧ ಇಲ್ಲ duty, ಸರ್. ಅದು ನಿಮ್ ಡ್ಯೂಟಿ. ನೀವು ಅದು ನಿಮ್ opposition ಜವಾಬ್ದಾರಿ ನೀವು ಅದು. ಮಾಡಿದಿರ ಜವಾಬ್ದಾರಿ ಇದೆ. ನೀವು ಅದನ್ನೇನು ನೀವು ಅದನ್ನೇನು ಸಮರ್ಥವಾಗಿಲ್ಲ ಹೇಳ್ಕೊಳ್ಳೋದು ವಿರೋಧ ಅದ್ರಲ್ಲಿ? ಪಕ್ಷಗಳು ಅದೇ ನಿಮ್ಗೆ ನಿಮ್ಮ ಸರ್, ನಮ್ಮ weakness ಅದು ಸಮರ್ಥತೆ ನಾವೇನ್ ಮಾಡ್ಬೇಕು? ಅಸಮರ್ಥತೆ ಕಟ್ಕೊಂಡು ನಿಮ್ಗೆ ಏನಾಗ್ಬೇಕು ಸರ್? ನಿಮಗೆ ಒಳ್ಳೆ ಏನು ಆಡಳಿತ ಸರ್, ಕೊಡಿ ಅಂತ ಒಂದು ನಾವು ಕೇಳ್ತಾ ಕೇಳಿ, ಇರೋದು. ನಿಮ್ಮಲ್ಲಿ ಒಗ್ಗಟ್ಟಿಲ್ಲ, ಅವ್ರ ನಿಮ್ಮಲ್ಲೇ ಸುದ್ದಿ ಒಂದು ನಿಮ್ಗೆ ಯಾಕೆ ಒಮ್ಮತ ಇಲ್ಲ. ಧರ್ಮಸೇನ ಅವರೇ? ನೀವು ನಿಮ್ಮಲ್ಲೇ ನೀವು ಒಗ್ಗಟ್ಟಿಲ್ವಲ್ರಿ? ಸರ್ಕಾರನ ಕಿವಿಯಿಂದ ನಿಮ್ಮ ಕಾಡ್ಬೇಕಲ್ಲ ಪಕ್ಷದ first. ಒಗ್ಗಟ್ಟು ಬಗ್ಗೆ ಮಾತಾಡಿ. ಸರ್, ನಮ್ಮಲ್ಲಿ ನೀವು ಒಗ್ಗಟ್ಟಿಲ್ಲದಕ್ಕೂ ಕಿವಿಯಿಂದ ನೀವು ಒಳ್ಳೆ ಕೇಳ್ಕೊಂಡು ಆಡಳಿತ ಏನ್ ಕೊಡ್ದಲೇ ಮಾಡ್ತಾ ಇರೋದಕ್ಕೂ ಇದ್ದೀರಿ? ಏನ್ ನಿಮ್ಮ ಸಂಬಂಧ? ಪಕ್ಷದ ಮಾತಾಡಿ ಸರ್. ಹೇಳ್ತಾ ಇದ್ದೀರಿ ಏನ್ ಏನಪ್ಪ ಹೇಳಿ? ನಿಮ್ಮ ಅಶೋಕ್ ಅವ್ರದ್ದು ಪರ್ಫಾರ್ಮೆನ್ಸ್ ಏನು, ವಿಜೇಂದ್ರ ಅವರು ರಾಜ್ಯಕ್ಕೆ ಬಿಜೆಪಿ ಅಧ್ಯಕ್ಷರಾಗಿ ಅವ್ರ ಪರ್ಫಾರ್ಮೆನ್ಸ್ ಏನು, ಏನ್ ಮಾತಾಡ್ತೀರಿ ಯಾರ್ಯಾರು ಸರ್ ನೀವು? ಧರ್ಮಸೇನ ಅವರೇ, ಧರ್ಮಸೇನ ಸ್ವಲ್ಪ ಅವರೇ, ಮಾತಾಡ್ಲಾ? ಒಂದ್ ನಿಮಿಷ, listen. ಮಾತಾಡೋಣವಾ? ಮಾತಾಡಿ ಮಾತಾಡಿ ಸರ್, ಆಯ್ತು. ಮಾತಾಡಿ ಸರ್. ಧರ್ಮಸೇನ ಅವರೇ, ಕಾಂಗ್ರೆಸ್ ಪಕ್ಷ ಅಖಿಲ ಭಾರತ ಮಟ್ಟದಲ್ಲಿ ಕಳೆದ 15-20 ವರ್ಷದಲ್ಲಿ ಮಾಡಿದ ಒಂದು ವಿರೋಧ ಪಕ್ಷವಾಗಿ ಅಮೋಘ ಹೋರಾಟದ ಫಲವಾಗಿಯೇ ಇವತ್ತು ಮೋದಿ ಅವರು ಅಲ್ಲಿ ಪ್ರಧಾನಮಂತ್ರಿಯಾಗಿ ಇನ್ನೂ ಕೂತಿರೋದು. ನಿಮಗೆ ಹೋರಾಟ ಮಾಡೋದಕ್ಕೆ ಅನೇಕ ವಿಚಾರಗಳಿದ್ದವು. ಎಲೆಕ್ಟ್ರಲ್ ಬಾಂಡ್ ಆಗಲಿ, ಅನೇಕ ಭ್ರಷ್ಟಾಚಾರಗಳು, ರಫೇಲ್ ಆಗಲಿ, ಯಾವುದನ್ನು ಈ ವೋಟ್ ಚೋರಿ ಕೂಡ, ಅದನ್ನು ಕೂಡ ನೀವು ಸರಿಯಾಗಿ ರೂಪಿಸದೇ ಇಲ್ಲದೆ ಇರೋದಕ್ಕೆ ಇವತ್ತು ಬಿಹಾರದ ಜನತೆ ತಮಗೆ ಬಹುಮಾನ ಕೊಟ್ಟಿದೆ. ಮತ್ತೆ ವಿರೋಧ ಪಕ್ಷ ಬಿಹಾರದಲ್ಲಿ ಮಾತಾಡ್ತಾರೆ. ಕೇಳಿಸ್ಕೊಳ್ಳಿ, ವಿರೋಧ ಪಕ್ಷಗಳು ಕೇಳಿಸ್ಕೊಳ್ಳಿ. ವಿರೋಧ ಪಕ್ಷಗಳು ನೀವು ಆಡಳಿತ ಪಕ್ಷದಲ್ಲಿ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ವಿರೋಧ ಪಕ್ಷಗಳು ಕೇಳಿಸ್ಕೊಳ್ಳಿ, ಆಡಳಿತ ವಿರೋಧ ಪಕ್ಷದಲ್ಲಿ ಪಕ್ಷಗಳು ವಿರೋಧ ಪಕ್ಷಗಳು ಹೇಗೆ ಕೆಲಸ ಮಾಡಬೇಕು ಅಂತ ಆಡಳಿತ ಪಕ್ಷ ಪಾಠ ಹೇಳೋದಲ್ಲ. ನೀವು ಆಡಳಿತ ಮಾಡಿ, ವಿರೋಧ ಪಕ್ಷ ಹೋರಾಟ ಮಾಡಿದ್ರೆ ನೀವು ನಿಮ್ಮ ತಪ್ಪು ಒಪ್ಕೊಂಡ್ಬಿಡ್ತೀರಾ? ವಿರೋಧ ಪಕ್ಷ ಚಳವಳಿ ಮತ್ತೆ ಒಪ್ಕೊಂಡ್ಬಿಡ್ತೀರಾ? ಅಥವಾ ಮಾಧ್ಯಮಗಳೇ ಎಲ್ಲವನ್ನು ಮಾಡ್ಬೇಕಾ? ಮಾಧ್ಯಮಗಳು ಚಳವಳಿ ಮಾಡ್ಬೇಕಾ? ಇಲ್ಲಿ ಮಾಧ್ಯಮಗಳು ಸರ್ಕಾರ ನಡೆಸಬೇಕಾ? ನಾನು ಕೇಳ್ತಾ ಇರೋದು ನಿಮ್ಮ ಅಲ್ಲ, ಸಮಸ್ಯೆ ಧರ್ಮಸೇನ ಅವರೇ, ಪ್ರಶ್ನೆ ಕೊಡಿ. ಧರ್ಮಸೇನ ನಿಮ್ಮ ಪ್ರಶ್ನೆಗಳಿಗೆ ಸಮಸ್ಯೆ ಉತ್ತರ ಕೊಡಿ, ಏನಂದ್ರೆ, ಕಾಂಗ್ರೆಸ್ ಪಕ್ಷದ ಸಮಸ್ಯೆ ಏನಂದ್ರೆ, ನೀವು ಹೈಕಮಾಂಡ್ ಅಂತ ಬಾಯಲ್ಲಿದೆ, ಹೈಕಮಾಂಡ್ ಯಾರಂತ ನಿಮ್ಗೆ ಗೊತ್ತಿಲ್ಲ. ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಇವತ್ತು ನೀವು. ಹೈಕಮಾಂಡ್ ಯಾರಂತ ಗೊತ್ತಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ನಿಮಗೆ. ತೋರಿಸಿ ನನಗೆ ಹೈಕಮಾಂಡ್ ಯಾರು? ರಾಹುಲ್ ಗಾಂಧಿ ಹೈಕಮಾಂಡ, ಸೋನಿಯಾ ಗಾಂಧಿ ಹೈಕಮಾಂಡ, ಖರ್ಗೆ ಹೈಕಮಾಂಡ? ಯಾರ ಬಗೆಹರಿಸ್ತಾರೆ ನಿಮ್ಮ ಸಮಸ್ಯೆನ ಇವತ್ತು? ಆ ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು ಇವತ್ತು. ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿ ಏನ್ರಿ ಹಂಗ್ ಮಾತಾಡಿದ್ರೆ? ಹೆಂಗ್ ಮಾತಾಡ್ತೀರಿ? ಹಂಗಾರೆ ಗುಂಪಲ್ ಗೋವಿಂದನಾ? ಏನು ಯಾಕೆ ಮೇಡಮ್, ಈಗ ನೀವ್ ಏನ್ ಹೇಳ್ತೀರಿ ಹೇಳಿ. ಈಗ ಸಮಸ್ಯೆ ಬಗೆಹರಿಸೋದಕ್ಕೆ ಒಬ್ರು ಬೇಕಲ್ಲ, ಹಿರಿಯರು ಅಲ್ಲ, ಬೇಕಲ್ಲ. ನಾನು ಅಧಿಕೃತವಾಗಿ ನಿಮ್ಮ ಹೈಕಮಾಂಡ್ ಯಾರು ಅಂತ ಪ್ರಶ್ನೆ ಇಂಟರ್ವ್ಯೂ ಮಾಡ್ತಾ ಆಗಿದೆ, ಇದ್ದೀನಿ ಧರ್ಮಸೇನ ಅವರೇ. ಗುಂಡಿ ಮುಚ್ಚೋದಕ್ಕೆ ಹೇಳಿದ್ದಾರೆ, ಸರ್ಕಾರ ಕೂಡ ಒಪ್ಕೊಂಡಿದೆ. ಮತ್ತೆ ಇಷ್ಟು ದಿವಸದಲ್ಲಿ ಗುಂಡಿ ಮುಚ್ಚಬೇಕು ಧರ್ಮಸೇನ ಅವರೇ, ನೀವು ಒಂದು ಮಾತು ಹೇಳಿದ್ರಿ. ಕಿರಣ್ ಮುಜುಮ್ದಾರ್ ಒಂದ್ ನಿಮಿಷ ಧರ್ಮಸೇನ ಕಿರಣ್ ಅವರೇ, ಮುಜುಮ್ದಾರ್ ಬಂದು ಕೆಲಸ ಮಾಡಿದ್ರೆ ಡಿ.ಕೆ. ಶಿವಕುಮಾರ್ ಅವ್ರ ಮನೆಗೆ ಆಫೀಸ್ಗೆ ಬಂದ್ಬಿಡ್ತಾರ ಅವರು. ಒಂದ್ ನಿಮಿಷ. ಯಾರು ಕಿರಣ್ ಮುಜುಮ್ದಾರ್ ಎಲ್ಲ ಬಂದು ಮಾಡ್ಲಿಲ್ವ ಅಲ್ಲೆಲ್ಲ? ಏನ್ ಮಾಡಿದ್ರು? ಅವ್ರು ಬಂದು ಏನಿಲ್ವ ಥ್ಯಾಂಕ್ಸ್ ಅವ್ರು ಬಂದು ಹೇಳ್ಬೇಕೇನ್ರಿ ಅವ್ರು ನಿಮ್ಗೆ ಬಂದು ರಸ್ತೆ ಹಾಕಿ ಹೇಳ್ಬೇಕೇನ್ರಿ ಅಂತ? ನಿಮ್ಗೆ? ಅವ್ರು ಬಂದು ಹೇಳ್ಬೇಕಾ? ನೀವ್ ಹೇಳಿದ್ರಲ್ಲ ಕೆಲಸ ಏನು ಮಾಡಿಲ್ಲ ಅಂದ್ರಲ್ಲ, ಮಾಡಿದೀವಿ ಅಂತ ಹೇಳ್ತಾ ಇದ್ದೀನಿ ನಾನು. ಎಷ್ಟು ಎಲ್ಲಿ ಮಾಡಿದಿರಿ? ಮಟ್ಟಿಗೆ ಮಾಡಿದೀರಾ, ಎಲ್ಲಿ ಬಿಟ್ಟಿದ್ದೀರಾ ಮಾಡಿದಿರಿ? ಅನ್ನೋದನ್ನ ಎಲ್ಲಿ ಒಂದು ಮಾಡಿದಿರಿ? ಕೆಲಸ ಮುಗಿಸಿದಿರಿ? ಮಾಡಿ. ಅಲ್ಲಿ ಒಂದ್ ನಿಮಿಷ ನಿಮ್ಮ ಧರ್ಮಸೇನ ಅವರೇ, ಹೇಳಿ ಒಂದ್ ಕೆಲಸ question ಮಾಡಿ. ಹಾಕ್ತಾರೆ, ಕರ್ಕೊಂಡು ಧರ್ಮಸೇನ ಅವರೇ, ಒಂದ್ ಅಧಿಕಾರಿಗಳು. ಕೆಲಸ ಮಾಡಿ. ದೆಹಲಿಗೆ ದಂಡಯಾತ್ರೆ, ಈಗ ನೀವು ನನಗೆ ಹೇಳಿದ್ರಿ ನೀವು ಪಾದಯಾತ್ರೆ ಮಾಡಿ ಮೇಡಮ್ ಅಂತ ನೀವು ಹೇಳಿದ್ರಿ. ಜನ ವೋಟ್ ಹಾಕಿರೋದು ನಿಮ್ಗೆ ಹೊರತು ನನಗೆ ವೋಟ್ ಹಾಕಿಲ್ಲ. ನನಗೆ ವೋಟ್ ಹಾಕಿದ್ರೆ ನಾನು ಪಾದಯಾತ್ರೆ ಮಾಡ್ತಾ ಇದ್ದೆ. ಒಂದು ಪ್ರಶ್ನೆ, ನಮ್ಮ ಮೇಲೆ ಒಂದು ಅಭಿಪ್ರಾಯ ಜನಾಭಿಪ್ರಾಯ ಮೂರ್ತಿ ಅಂತ ಹೇಳಿದ್ ನಾನು ಪಾದಯಾತ್ರೆ ಮಾಡಿ ಅಂತಲ್ಲ. ಏನಾದ್ರು ಏನು ಈಗ ವಿರೋಧ ಪಕ್ಷಗಳಲ್ಲಿ ಏನ್ ಹೋರಾಟ ಇದೆ? ನಿಮ್ಮ ಶಾಸಕರು ಜನಾಭಿಪ್ರಾಯ ತಗೊಂಡು ನಾವು ಪಾದಯಾತ್ರೆಗೆ ಕೆಲಸಗಳು ಹೋಗೋ ಬದಲು ಕೆಲಸ ಮಾಡ್ಕೊಳ್ತಾ ಇದ್ದೀವಿ. ಕರ್ನಾಟಕದಾದ್ಯಂತ ಪಾದಯಾತ್ರೆ ಮಾಡಿ ಏನೇನ್ ಅಭಿವೃದ್ಧಿ ಮಾಡಿದೀರಾ ಅಂತ ಒಂದ್ಸಲಿ ನೋಡ್ಕೊಳ್ಳಿ. ನಿಮ್ಮ ಕನ್ನಡಿಗೆ ನಿಮ್ಮ ಮುಖಗಳನ್ನ ಇಟ್ಕೊಂಡು ನಿಮ್ಮ ಶಾಸಕರು ಸಚಿವರು ನೋಡಿ, ನೋಡ್ಕೊಳ್ಳಿ. 4 ಲಕ್ಷ ದೆಹಲಿ ಕೋಟಿ ಪಾದಯಾತ್ರೆ ಮಾಡೋದು ಬಜೆಟ್ ಅಲ್ಲಿ ನಿಲ್ಲಿಸ್ಬಿಟ್ಟು ಏನ್ ಕೆಲಸ ಮಾಡ್ಬೇಕು ಅಷ್ಟು ಕರ್ನಾಟಕ ಮಾಡ್ಬೋದು. ಪಾದಯಾತ್ರೆ ಮಾಡಿ ನೀವು ನೀವು. ಇಂದ್ರಲೋಕ ಚಂದ್ರಲೋಕ ಅಂತ ಕಲಬುರಗಿ ಹೇಳಿದ್ರೆ ಪಾದಯಾತ್ರೆ ಮಾಡಿ ನಾನೇ ನೀವು. ಸಾಕಾಗುತ್ತೆ. ಉತ್ತರ ಕರ್ನಾಟಕ ಭಾಗಕ್ಕೆ ಪಾದಯಾತ್ರೆ ಮಾಡಿ ನೀವು. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಮಾಡಿದೀರಾ ಅಂತ ಹೇಳಿ. ರಾಜ್ಯದ್ದು 4 ಸರ್ಕಾರಿ ಲಕ್ಷ ಕೋಟಿ ಶಾಲೆಗಳ ಬಜೆಟ್ ಇದೆ. ಪಾದಯಾತ್ರೆ ಮಾಡಿಸಿ 4 ಲಕ್ಷ ಶಿಕ್ಷಣ ಬಜೆಟ್ ಸಚಿವರತ್ರ ನೀವು. ಕರೆಕ್ಟ್ ಆಗಿ ಎಲ್ಲ ವ್ಯಯ ಮಾಡಿ ಕೆಲಸ ಮಾಡಿದೀವಿ ಬಿಡಿ. ಅಲ್ಲ, ನಿಮ್ದೊಂದು ರಿಪೋರ್ಟ್ ಕಾರ್ಡ್ ಬಿಡುಗಡೆ ಮಾಡಿ ಸರ್. ಸರ್, ಧರ್ಮಸೇನ ಎಲ್ಲ ಸರ್, ಸಿಎಜಿ ರಿಪೋರ್ಟ್ ತಗೊಳ್ಳಿ ಸರ್. ಎಲ್ಲ ಒಂದ್ ನಿಮಿಷ, ಸರ್ಕಾರದಲ್ಲಿ ಎಲ್ಲ ನನ್ನ ಇದೆ. ಕೆಲವು ಪ್ರಶ್ನೆಗಳಿದೆ. ಮಾಡಿ. ಈಗ ನಾವು ರೈತರುಗಳ ಕೂಡ ಸಮಸ್ಯೆ ಗೊತ್ತಿದೆಯಾ ಪಕ್ಷದಲ್ಲಿ ನಿಮ್ಗೆ? ಕಾಂಗ್ರೆಸ್ ಅಲ್ಲಿ ಏನ್ ಸರ್, ಕೆಲಸ ಮಾಡಿದ್ದೀವಿ ಅಂತ ಕಳೆದ ನಾವು ಹೇಳ್ತೀವಿ. 2.5 ನೀವು ಏನ್ ವರ್ಷದಿಂದ ಮಾಡಿದ್ದೀರಾ? 2416 ರೈತರು ಆತ್ಮಹತ್ಯೆ ಲಿಖಿತವಾಗಿ ಮಾಡ್ಕೊಂಡಿದ್ದಾರೆ. ಕೊಡ್ತೀವಿ. ಕಳೆದ 2.5 ವರ್ಷದಿಂದ ನಾನು ಒಂದ್ ನಿಮಿಷ ಅವಕಾಶ ಕೊಡಿ, ನಿಮ್ ಪ್ರಶ್ನೆ ಕೇಳ್ತೀನಿ ನಾನು. ಕಳೆದ 2.5 ವರ್ಷದಿಂದ 2416 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 8931 ಶಿಶು ಮರಣ ಆಗಿದೆ. 4200 ಗರ್ಭಿಣಿಯರ ಸಾವಾಗಿದೆ. 10510 ಅತ್ಯಾಚಾರ ಪ್ರಕರಣ ಆಗಿದ್ದಾವೆ.
2,000 ವೈದ್ಯರ ಕೊರತೆ ಇದೆ, 61,525 ಶಿಕ್ಷಕರ ಕೊರತೆ ಇದೆ, 22,000 ಶಾಲೆಗಳ ಚಾವಣಿಗಳು ಸೋರ್ತಾ ಇದ್ದಾವೆ. SSLC ಫಲಿತಾಂಶ 6 ವರ್ಷದಲ್ಲೇ ಕಡಿಮೆ ಆಗಿದೆ. PUC ಫಲಿತಾಂಶ 8% ಡೌನ್ ಆಗಿದೆ ಈ ವರ್ಷ. ಇದ್ರ ಬಗ್ಗೆ ಎಲ್ಲ ನಿಮಗೆ ಕಾಳಜಿ ಇದೆಯಾ? 5,412 ಶಾಲೆಗಳಲ್ಲಿ ಒಬ್ಬರೇ ಶಿಕ್ಷಕರಿದ್ದಾರೆ. ಇದಕ್ಕೆಲ್ಲ ಉತ್ತರ ಇದೆಯಾ ನಿಮ್ಮ ಹತ್ರ? ಅಲ್ಲ ಆ ಉತ್ತರ ಅವ್ರ ಹತ್ರ ಅಲ್ಲ ಇಲ್ಲ, ನಿಮ್ಮ ಸ್ವಾಮಿ, ಸರ್ಕಾರ ನಾನು ಇದನ್ನ ನೀವು ಇರ್ಲಿಲ್ಲ ಹೇಳೋದಲ್ಲ. ಬಿಡಿ. ವಿಧಾನ ಪರಿಷತ್ತಲ್ಲಿ 8.5 ವರ್ಷಗಳ ಕಾಲ ವಿಧಾನ ಪರಿಷತ್ ಸದಸ್ಯನಾಗಿ ಪ್ರಶ್ನೆ ಎತ್ತಿದ್ದೀನಿ. ಸರ್, ನಿಮಗೆ ಮೊಟ್ಟೆ ಕೊಡ್ಲಿಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಸರ್. ಸರ್ಕಾರಿ ಶಾಲೆಗಳಿಗೆ ಮೊಟ್ಟೆ ಕೊಡ್ಲಿಕ್ಕೆ ಅಜಿಂ ಪ್ರೇಮ್ಜಿ ಅವ್ರು ಕೊಟ್ಟಂತ 1,500 ಕೋಟಿಯನ್ನ ಸರಿಯಾಗಿ ಮ್ಯಾನೇಜ್ ಮಾಡ್ಲಿಕ್ಕೆ ಬರಲಿಲ್ಲ ನಿಮ್ಗೆ. ಶೂ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ನಿಮ್ಗೆ, ಪಠ್ಯ ಪುಸ್ತಕಗಳನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ವಿರೋಧ ಪಕ್ಷದ ಬಗ್ಗೆ ಮಾತನಾಡ್ತೀರಿ. ವಿರೋಧ ಪಕ್ಷ ವಿರೋಧ ಮಾಡೋದಷ್ಟೇ ನಮ್ಮ ಜವಾಬ್ದಾರಿ. ಆಡಳಿತ ಪಕ್ಷಕ್ಕೆ ಜವಾಬ್ದಾರಿ ಇರ್ತಕ್ಕಂಥದ್ದು ಈ ರಾಜ್ಯಕ್ಕೆ ಉತ್ಕೃಷ್ಟವಾದ ಆಡಳಿತವನ್ನ ಕೊಡ್ತಕ್ಕಂಥದ್ದು, ಸಂವಿಧಾನಾತ್ಮಕವಾಗಿ ಪ್ರಜೆಗಳು ಕೊಟ್ಟಿರ್ತಕ್ಕಂಥ ನಿಮ್ಗೆ ಅಧಿಕಾರ ಅದು. ದಿಲೀಪ್, ಒಂದ್ ನಿಮಿಷ. ಅಲ್ಲಲ್ಲ, ಹೇಳಿದ್ದು ಕೆಲವೊಂದು ಒಂದ್ ನಿಮಿಷ, points ತಾವ್ ಯಾರ ಒಪ್ಕೊಳ್ತೀನಿ. ನನಗೆ ಒಂದ್ ನಿಮಿಷ ಗೊತ್ತಿಲ್ಲ, ಧರ್ಮಸೇನ ಒಂದ್ ನಿಮಿಷ ಅವರೇ. ಕೇಳಿಸ್ಕೊಳ್ಳಿ. ಧರ್ಮಸೇನ ಸರ್, ಒಂದೇ ಶಿವಭಾಗ್ಯ ನಿಮಿಷ. ಕೊಟ್ಟವ್ರು ಸರ್, ಯಾರು ಒಂದೇ ಸ್ವಾಮಿ? ನಿಮಿಷ, ಒಂದೇ ನಿಮಿಷ. ಸರ್, ಶಾಲೆಗಳಿಗೆ ಬಿಸಿ ಊಟ ಕೊಟ್ಟವ್ರು ಯಾರು? ಒಂದೇ ನಿಮಿಷ. ಕಾಂಗ್ರೆಸ್ನವರು. ನಾವು